ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕಲಾವಿದ. ಇವತ್ತಿನ ನನ್ನ ಸೆನ್ಸ್ ಮಾತು ಮೈ ಸೆನ್ಸ್ ಟಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಚಾರವೇನು ಅಂತ ಅಂದರೆ, ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಪ್ರಸಾದ್ ಯೋಜನೆಯ ಬಗ್ಗೆ ಕುರಿತು. ಯಾಕೆ ಅಂದರೆ, ಚಾಮುಂಡಿ ಬೆಟ್ಟ ನಾವು ಚಿಕ್ಕ ವಯಸ್ಸಿನಿಂದಲೂ ಹೋಗ್ತಾ ಇರುವಂತಹ ಒಂದು ಧಾರ್ಮಿಕ ಕೇಂದ್ರ. ಅದರ ಸೊಬಗು, ಸುತ್ತಮುತ್ತಲಿನ ಒಂದು ಪರಿಸರ, ಅರಣ್ಯ ಇವೆಲ್ಲವೂ ಕೂಡ ನಮ್ಮನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ಪ್ರತಿ ವರ್ಷ ಆಷಾಢ ಶುಕ್ರವಾರ ಬಂದಂಥ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಎಲ್ಲರೂ ಕೂಡ ಭಕ್ತಿಭಾವದಿಂದ ಮೆಟ್ಟಲುಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಚಾಮುಂಡಿ ದೇವಿಯನ್ನು ಏನು ನೆನೆಸ್ಕೊಂಡು ಮೇಲೆ ಮೆಟ್ಟಲನ್ನ ಹತ್ತಾರೆ ದೇವಿಯ ದರ್ಶನಕ್ಕೋಸ್ಕರ. ಅಂದರೆ ಯಾವುದೇ ಧಾರ್ಮಿಕ ಕೇಂದ್ರ ಆದರೂ ಕೂಡ ಅದು ಸುತ್ತಮುತ್ತ ಒಂದು ಪ್ರಕೃತಿಯ ಸೊಬಗು ಇರಬೇಕು ಅನ್ನೋದು ಪ್ರತಿಯೊಬ್ಬ ಆಸ್ತಿಕನ ಅಥವಾ ಭಕ್ತನ ಒಂದು ಅಪೇಕ್ಷೆ ಆಗಿರುತ್ತೆ. ನದಿ ಹರಿತಾ ಇರ್ಬೋದು ದೇವಸ್ಥಾನ ಸುತ್ತ, ಅಥವಾ ದಟ್ಟವಾದಂಥ ಅರಣ್ಯ ಇರ್ಬೋದು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ನಡ್ಕೊಂಡೇ ಕಾಡುಗಳ ಮಧ್ಯದಲ್ಲಿ ನಡ್ಕೊಂಡೇ ಹೋಗ್ತಾಯಿದ್ರು. ಅದು ಅವರ ಭಕ್ತಿಯ ಪರಾಕಾಷ್ಠೆಯಾಗಿತ್ತು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಎಲ್ಲ ದೇವಸ್ಥಾನಗಳಿಗೂ ಕೂಡ ಒಂದು ಫೆಸಿಲಿಟಿಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾಂಪ್ಲೆಕ್ಸ್ ರೀತಿಯಲ್ಲಿ ಬಿಲ್ಡ್ ಮಾಡ್ತಾಯಿದ್ದಾರೆ. ಯಾವುದೇ ದೇವಸ್ಥಾನ ಇರ್ಬೋದು. ಹೋದ ಕಡೆ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅದಕ್ಕೆ ತಿರುಪತಿ. ಯಾಕಂದರೆ ವೆಂಕಟೇಶ್ವರನ ನೋಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಕೂಡಾಕ್ತಾರೆ. ಅದು ನಾವೆಲ್ಲೋ ಮಲಗಿರ್ತೀವಿ, ಎದ್ದಿರ್ತೀವಿ, ಮಧ್ಯರಾತ್ರಿಲೆಲ್ಲ ನಮಗೆ ದರ್ಶನ ಮಾಡಿಸಿರ್ತಾರೆ. ಸೊ ಅದೊಂಥರ ದರ್ಶನ ಮಾಡಿದ್ವಿ ಅನ್ನೋ ಫೀಲೇ ಬರೋದಿಲ್ಲ ದೇವ್ರನ್ನ ನೋಡ್ತಾ ಇದ್ರೂ ಕೂಡ. ಅದೇ ರೀತಿ ಒಂದು ಯೋಜನೆ, ಪ್ರಸಾದ್ ಅನ್ನುವಂಥ ಒಂದು ಯೋಜನೆ ನಮ್ಮ ಮೈಸೂರಿಗೆ ಬಂದಿದೆ. ಚಾಮುಂಡಿ ಬೆಟ್ಟವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದವಾಗಿರುವಂತಹ ಚಾಮುಂಡಿ ಬೆಟ್ಟದ ಒಂದು ಅಂಗಳವನ್ನು ಅಭಿವೃದ್ಧಿಯ ಹೆಸರಲ್ಲಿ ಏನೋ ಅಂದಗೆಡಿಸುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಒಂದು ಅವಿವೇಕದ ಪರಾಕಾಷ್ಠೆ. ಆದ್ದರಿಂದ ನಮ್ಮ ಮಾನ್ಯ ಸಂಸದರು ಮತ್ತು ಮಹಾರಾಜರು ಆದಂತಹ ಯದುವೀರವರು ಕೂಡ ಹೇಳಿದ್ದಾರೆ, ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ, ಆದರೂ ಕೂಡ ಅಧಿಕಾರಿಗಳು ಯಾರು ಕೂಡ ನಮಗೆ ಸ್ಪಂದಿಸಬಾರ್ದು. ಜನಗಳ ಒಂದು ಏನು ಅವರ ನಿರ್ಣಯವನ್ನು ತಗೊಂಡು ಆನಂತರ ಈ ಒಂದು ಪ್ರಸಾದ್ ಯೋಜನೆಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ವಿ. ಆದರೂ ಕೂಡ ಅವ್ರು ಯಾರೂ ಸ್ಪಂದಿಸ್ತಾ ಇಲ್ಲ ಅಂತ. ಹಾಗಾದರೆ ನಮಗೊಂದು ಪ್ರಶ್ನೆ ಹೊತ್ಕೊಳ್ಳುತ್ತೆ, ಈ ಪ್ರಸಾದ್ ಯೋಜನೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಸಾದ ಹೋಗುತ್ತೆ ಅಂತ. ನಾವು ಮೈಸೂರಿನ ನಾಗರಿಕರಾಗಿ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿದೆ. ಚಾಮುಂಡಿ ದೇವಿಯ ಒಂದು ಸುತ್ತಳದ ಅಂಗಳದ ಒಂದು ಸೌಂದರ್ಯವನ್ನು ಕಾಪಾಡಬೇಕಾಗಿದೆ. ಆದ್ದರಿಂದ ನಾವೆಲ್ಲ ಒಂದಾಗೋಣ, ಬನ್ನಿ. ಜೈ ಚಾಮುಂಡೇಶ್ವರಿ.